ಹಲೋ ಫ್ರೆಂಡ್, ರೈತ ಬಾಂಧವರೇ, ಈಗ ನುಗ್ಗೆ ಕೃಷಿಯನ್ನು ಮಾಡಲಾಗಿದೆ. ಈ ಗಿಡವನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ನುಗ್ಗೆ ಮಾಹಿತಿ ಇದು ಹಚ್ಚಿ ಒಂದು 4 ತಿಂಗಳಾಗಿದೆ. ಫ್ಲವರ್ ಬಂದಿದೆ, ಹೂವು ಬಂದಿದೆ, ಕಾಯಾಗಿದೆ. ಇದಕ್ಕೆ ಈ ಆಯುಧಗಳನ್ನು ಇದು ದಪ್ಪ ಕೊಂಬೆ ಇದ್ದರೆ ಇದರಲ್ಲಿ ಕಟ್ ಮಾಡಬೇಕು. ಹೊಳ್ಳಿ ಮತ್ತು ಮೇಲಾಗಿ ಸಣ್ಣ ಕೊಂಬೆ ಇದ್ದರೆ ಈ ಕತ್ತರಿಯನ್ನು ಕಟ್ ಮಾಡಬೇಕು. ಇದನ್ನು ಹೇಗೆ ಮಾಡಬೇಕಪ್ಪ ಅಂತಂತಂದ್ರೆ, ಭೂಮಿಯಿಂದ 4.5 ಫೂಟಿಗೆ ನಾವು ಚೆಂಡಿಯನ್ನು ಹಿಂಗೆ ಕಟ್ ಮಾಡಬೇಕು. ಆನಂತರ ಇದು ಏನು ಮಾಡಬೇಕು ಅಂದ್ರೆ, ಬಡ್ಡಿಯಲ್ಲಿಂದ ಒಂದು ಕೊಂಬೆಗಳು ಬಂದಿರ್ತವೆ, ಅವು ಕೂಡ ತೆಗಿಬೇಕು. ಇದಕ್ಕೂ ತೆಗ್ದಾಗ ಏನಾಕತ್ತಪ್ಪ ಅಂದ್ರೆ, ನಿಮ್ಗೆ ಹೊಳ್ಳಿ ಒಂದು ಈ ಕಟಿಂಗ್ ಮಾಡಿದ್ದೀವಲ್ಲ ಇದರಿಂದ 1 ಫೂಟ್ನೊಳಗೆ 1, 2, 3, 4, 5 ಟೊಳ್ಳೆಗಳನ್ನು ಬಿಡಬೇಕು. ಬಿಟ್ಟ ನಂತರ ಏನಾಕೈತಪ್ಪ ಅಂತಂದ್ರೆ, ನಿಮ್ಗೆ ಹೈಟ್ ಹೋಗೋದಿಲ್ಲ. ನೋಡಿ, ಈಗೆಲ್ಲ ಈಗ ಕಾಯಿ ಆದವು ಅಂದ್ರೆ ನಾಳೆ ಗಿಡ ಬರ್ತಾವೆ. ಏನು ಪ್ರತಿ ಗಿಡ ಹಂಗೆ ಮಾಡಬೇಕು. ಈಗ ನಾನು ಮಾಡಲಾರ ಸಾಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಹೊಳ್ಳಿ ಈಗ ಇದು ಕಟಿಂಗ್ ಮಾಡಿದ್ವಲ್ಲ, ಇದು ಕಟಿಂಗ್ ಮಾಡಿದ್ವಲ್ಲ, ಇದು ಒಂದು 15ರಿಂದ 20 ಎಕರೆ ಇದೆ ನಮ್ಮದು. 15ರಿಂದ 20 ಎಕರೆ ಇದು ನುಗ್ಗೆ ಕೃಷಿ. ಇದನ್ನು ರೈತ ಬಂದ್ರೆ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ, ಇದು ಖರ್ಚು ಕಡಿಮೆ. ಈ ಮಿನಿಮಮ್ 20, 30, 60 ತನಕ ಮಾರಿದೆ. ನುಗ್ಗೆ ಖರ್ಚು ಕಡಿಮೆ, ಎಣ್ಣೆಲ್ಲ ಏನಿಲ್ಲ. ಸಾಲಿಂದ ಸಾಲಿಗೆ 14 ಫೂಟ್ ಮಾಡಿದೆ. ಅಗಿಯಿಂದ ಅಗಿಗೆ 9 ಫೂಟು ಮಾಡಿದ್ದೆ.